ಕರಿಮಣಿ ಮಾಲೀಕ ಯಾರು ಅನ್ನುವಂಥದ್ದು ಈಗಾಗಲೇ ಬಹುಶಃ ಕಳೆದ ವರ್ಷ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿರುವಂತಹ ವೈರಲ್ ಆಗಿದ್ದಂತಹ ಸಾಂಗ್ ಅಂತೇಳಿ ಅದು ಕರಿಮಣಿ ಮಾಲೀಕ ಯಾರು ಅನ್ನುವಂಥದ್ದು. ಈ ಕರಿಮಣಿ ಮಾಲೀಕ ವಿಚಾರ ಈಗ ರಾಜ್ಯ ಸರ್ಕಾರದ ವಿಚಾರದಲ್ಲೂ ಕೂಡ ಬಂದು ನಿಂತಿದೆ. ಸುನಿಲ್ ಕುಮಾರ್ ಅವರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಕೇಳಿದ್ರು, ಯಾಕೆ ಕೇಳಿದ್ರು, ನಂತರ ಏನೇನಾಯಿತು ಈ ವರದಿಯಲ್ಲಿ ತೋರಿಸ್ತೀವಿ. ಈ ಗ್ಯಾರಂಟಿ ಯೋಜನೆಗಳ ಪ್ರೇಮಗೀತ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆ. ಈಗ ಮುಖ್ಯಮಂತ್ರಿಗಳ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ನನಗೆ ಅವರ ಬೇಗ ಆರೋಗ್ಯನ ಗುಣಮುಖರಾಗಬೇಕು. ಆದ್ರೆ ಈ ಮಂತ್ರಿಮಂಡಲ ಇವರ ಚಟುವಟಿಕೆಗಳು, ಇವರ ಕಾರ್ಯವೈಖರಿ ನೋಡಿದಾಗ ಇಡೀ ಸರ್ಕಾರ ವೀಲ್ ಚೇರ್ ಅಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವ ನಿರ್ಣಯದ ಮೇಲೆ ಚರ್ಚೆ ಶುರುವಾಗಿತ್ತು. ಮೂರನೇ ದಿನದ ಕಲಾಪದಲ್ಲಿ ಕಾಂಗ್ರೆಸ್ ಕಡೆಯಿಂದ ಟಿಬಿ ಜಯಚಂದ್ರ ವಂದನಾ ನಿರ್ಣಯ ಮೇಲೆ ಮಾತು ಆರಂಭಿಸಿ ಸರ್ಕಾರದ ಸಾಧನೆಗಳನ್ನು ಕೊಂಡಾಡಿದ್ರೆ, ವಿಪಕ್ಷದ ಕಡೆಯಿಂದ ಸುನಿಲ್ ಕುಮಾರ್ ಸರ್ಕಾರದ ಕಾರ್ಯವೈಖರಿಯನ್ನ ಟೀಕಿಸುತ್ತಾ ಸಾಗಿದ್ರು. ರಾಜ್ಯಪಾಲರ ಭಾಷಣದ ಮೇಲೆ ಸುನಿಲ್ ಕುಮಾರ್ ಆಡಿದ ಒಂದೊಂದು ಮಾತುಗಳು ಸರ್ಕಾರಕ್ಕೆ ಈಟಿಯಲ್ಲಿ ಇರಿದಂತಾಗಿತ್ತು. ಗ್ಯಾರಂಟಿಗಳಿಂದ ಆಗ್ತಿರೋ ಸಮಸ್ಯೆಗಳನ್ನ ಕೆಣಕಿ ಬಾಣ ಬಿಟ್ರು. ಮುಡಾ ಪ್ರಕರಣವನ್ನ ತೆಗೆದು ಮಾತಲ್ಲೇ ಸರ್ಕಾರವನ್ನ ಹೀಗಳೆದ್ರು. ಬಿಜೆಪಿ ಪಕ್ಷದೊಳಗಿನ ಬಿಕ್ಕಟ್ಟನ್ನ ತಾವಾಗೇ ತೆಗೆದು ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು, 6 ಕೋಟಿ ಕನ್ನಡಿಗರ ಕರಿಮಣಿ ಮಾಲೀಕ ಯಾರು ಅಂತೆಲ್ಲ ಸುನಿಲ್ ಕುಮಾರ್ ಸರ್ಕಾರದ ಮೇಲೆ ಸವಾರಿಗಿಳಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಆರಂಭದಲ್ಲಿ ಗ್ಯಾರಂಟಿಗಳನ್ನು ಜಾರಿಗೊಳಿಸುವಾಗ ದ.ರಾ. ಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಹಾಡು ಪ್ರೇಮಗೀತೆ ಅಂದ್ಕೊಂಡಿದ್ವಿ. ಆದ್ರೆ ಅದು ಪ್ರೇಮಗೀತೆಯಲ್ಲ, ಶೋಕಗೀತೆ ಅಂತ ಆಮೇಲೆ ಗೊತ್ತಾಯ್ತು. ಗ್ಯಾರಂಟಿಗಳ ಕಥೆನೂ ಹಾಗೆ ಅಂತ ಸುನಿಲ್ ಕುಮಾರ್ ಕಾಲೆಳೆದ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದ.ರಾ. ಬೇಂದ್ರೆಯವರ ಕವನವನ್ನು ನಾವು ಕೇಳಿದ್ವಿ. ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮಗೀತೆ ಅಂತ ನಂಗೆ ಅನ್ಸಿತ್ತು. ನಂತರ ಗೊತ್ತಾಯ್ತು ಇದೊಂದು ಶೋಕಗೀತೆ ಅಂತ. ಅವರು ತನ್ನ ಮಗ ಸತ್ತೋದಾಗ ತನ್ನ ಹೆಂಡತಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರುವಾಯಿತು. ಈ ಗ್ಯಾರಂಟಿ ಯೋಜನೆಗಳ ಪ್ರೇಮಗೀತೆ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಗೃಹಲಕ್ಷ್ಮಿ ಹಣ 3 ತಿಂಗಳಿನಿಂದ ಬಂದಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ರೆ ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಬಂದಿಲ್ಲ ಅಂದಿದ್ರು. ಮಂತ್ರಿಗಳು ಆರೋಗ್ಯ ತಪ್ಪೋಕು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ಪ್ರಶ್ನಿಸಿದ್ರು ಸುನಿಲ್ ಕುಮಾರ್. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಸುನಿಲ್ ಕುಮಾರ್ ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಮಾತಾಡ್ತಿದ್ದಾಗ ಸದನದಲ್ಲಿ ಒಬ್ಬರು ಮಂತ್ರಿನೂ ಇರಲಿಲ್ಲ. ಇದರಿಂದಾಗಿ ಸಚಿವೆಯ ಪರವಾಗಿ ಮೊದಲು ಸದನದಲ್ಲಿ ಎದ್ದು ನಿಂತಿದ್ದು ಕುಣಿಗಲ್ ಶಾಸಕ ರಂಗನಾಥ್. ನಂತರ ಅವರ ಮಾತಿಗೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಸಾಥ್ ಕೊಟ್ಟು ಸುನಿಲ್ ಕುಮಾರ್ ಮಾತಿಗೆ ಆಕ್ಷೇಪ ಹೊರಹಾಕಿದ್ರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಈ ನಡುವೆ ಸರ್ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನು ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ಗ್ಯಾರಂಟಿಗಳು ಅಭಿವೃದ್ಧಿಗೆ ಮಾರಕ, ಏನೂ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳುತ್ತಲೇ ಸುನಿಲ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಎತ್ತಿದ್ರು. ಮುಖ್ಯಮಂತ್ರಿ ನಾನಾಗಬೇಕು ಅನ್ನೋ ಕಚ್ಚಾಟದಲ್ಲೇ ಸರ್ಕಾರ ಕಾಲ ಕಳೆಯುತ್ತಿದೆ, ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರ ಇದು ಎಂದು ದೂರಿದ್ರು. ಒಟ್ಟು ಸರ್ಕಾರದ ಮಂತ್ರಿಗಳು, ಶಾಸಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳ ಕಾರಣಕ್ಕೆ ಒಂದು ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಚರ್ಚೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಗಿದೆ. ಇದಕ್ಕೆ ಆಡಳಿತ ಪಕ್ಷದಿಂದ ಆಕ್ಷೇಪ ವ್ಯಕ್ತವಾದಾಗ ನಮ್ಮ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷರ ಕುರ್ಚಿಗಾಗಿ ಜಗಳ ನಡೆಯುತ್ತಿದೆ, ಆದರೆ ಅದು ಪಕ್ಷದ ವಿಷಯ ಎಂದು ಸಮರ್ಥಿಸಿಕೊಂಡ್ರು. ಜೊತೆಗೆ ಯಾರು ಮುಖ್ಯಮಂತ್ರಿ, ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಚರ್ಚೆ ಆಗ್ತಿರೋದು ರಾಜ್ಯದ ವಿಷಯ. ಪರಮೇಶ್ವರ್ ಕೂಡ ನಾನು ಸಿಎಂ ಅಂತಾರೆ ಅಂದ್ರು ಸುನಿಲ್. ಆಗ ಪರಮೇಶ್ವರ್ ಎದ್ದು ನಾನ್ಯಾವಾಗ ಹೇಳಿದೆ, ಸುಳ್ಳು ಹೇಳಬೇಡಿ ಅಂತ ನಗುನಗುತ್ತಲೇ ಸುಮ್ಮನಾದ್ರು. ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನೋದು ನಮ್ಮ ಕಾರ್ಯಕರ್ತರಿಗೆ ಸಂಬಂಧಪಟ್ಟಿದ್ದು.
ನಿಮ್ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ, ನೀವು ಯಾರು ಬೇಕಾದ್ರೆ ಮಾಡ್ಕೊಳ್ಳಿ. ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದಿನ ಬಜೆಟ್ ನಂತರ ಯಾರು ಮುಖ್ಯಮಂತ್ರಿ? ಪರಮೇಶ್ವರ್ ಒಂದೊಂದ್ಸರಿ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗಿ ಬಂದ ನಂತರ ನಾನು ಆಗ್ತೀನಿ ಅಂತ, ಅವರೆಲ್ಲ ಒಂದ್ ಕಡೆ ಕುತೂಹಲ ಇದೆ. ಡಿ ಕೆ ಶಿವಕುಮಾರ್ ಸುಳ್ಳು ಹೇಳ್ತಿಲ್ಲ ಸರ್. ನೀವು ಮುಖ್ಯಮಂತ್ರಿ ಆದ್ರೆ ನಾನು ಖುಷಿ ಪಡ್ತೀನಿ. ಇಷ್ಟಕ್ಕೆ ಸುಮ್ಮನಾಗದ ಸುನಿಲ್ ಕುಮಾರ್ ಬಜೆಟ್ ನಂತರ ಯಾರು ರಾಜ್ಯದ ಕರಿಮಣಿ ಮಾಲೀಕ ಹೇಳಿ ಅಂತ ಸದನದಲ್ಲೇ ಪ್ರಶ್ನೆ ಹಾಕಿದ್ರು. ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು? ಬಜೆಟ್ ನಂತರ ಈ ಹಿನ್ನೆಲೆಯಲ್ಲಿ ಹಾಗಾಗಿ ಮುಖ್ಯಮಂತ್ರಿಗಳವರೇ ಮುಂದಾದ್ರೆ ನಮಗೇನು ಚಿಂತೆ ಇಲ್ಲ ಸರ್. ಅವ್ರು ರಾಜ್ಯ ಜನ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೆ ರಾಜ್ಯದ ಕರಿಮಣಿ ಮಾಲೀಕ ಸಿದ್ದರಾಮಯ್ಯ. ಬದಲಾವಣೆ ಇದ್ರೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಹೇಳಿ ಕುತೂಹಲ ಕಾಯ್ದಿರಿಸಿದ್ರು. ಇದಾದ ಮೇಲೆ ವಿಧಾನಸಭೆ ಕಲಾಪದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ನಡುವೆ ಗಲಾಟೆಗೆ ಕಾರಣವಾಗಿದ್ದು ಮುಡಾ ಪ್ರಕರಣ. ಮುಡಾ ವಿಷಯವನ್ನ ಕೆಣಕಿ ಮುಖ್ಯಮಂತ್ರಿಗಳ ಮೇಲೆ ಬಿಜೆಪಿ ಸವಾರಿ ಶುರು ಮಾಡುತ್ತಿದ್ದಂತೆ ಸಿಎಂ ಬೆನ್ನಿಗೆ ನಿಲ್ಲಲು ದಿಢೀರಂತ ಮಂತ್ರಿಗಳೇ ಪ್ರತ್ಯಕ್ಷರಾದ್ರು. ಮುಖ್ಯಮಂತ್ರಿಗಳ ಉತ್ತರವನ್ನ ಅಡ್ವರ್ಟೈಸ್ ರೂಪದಲ್ಲಿ ನೀವು ಕೊಡ್ತೀರಿ ಅಂತಂದ್ರೆ ಶಾಸನ ಸಭೆನ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹಾಗಾದ್ರೆ ಯಾರು ಸಾಮಾನ್ಯರು ಭಾಷಣ ಮಾಡೋದನ್ನ ಪತ್ರಿಕೆಗಳಿಗೆ ಜಾಹೀರಾತು ಹಾಕಿಸ್ತೀರಾ ನೀವು? ಮುಖ್ಯಮಂತ್ರಿಗಳ ಸಮರ್ಥನೆಯನ್ನ ಈ ರೀತಿ ಜಾಹೀರಾತು ತರ ನಾನು ಹೇಳಿಲ್ಲ, ಜಾಹೀರಾತು ಪತ್ರಿಕೆಯೇ ಹೇಳಿರೋದು. ಸುಳ್ಳು ಅಡ್ವರ್ಟೈಸ್ಗಳು ಕೊಡೋಕೆ ಬಿಜೆಪಿ ಫೇಮಸ್. ಸುಳ್ಳು ಇವರು ಇಷ್ಟು ಅಡ್ವರ್ಟೈಸ್ ಕೊಡ್ಬೇಕಾದ್ರೆ ನಾವು ನಿಜ ಅಡ್ವರ್ಟೈಸ್ ಕೊಡೋದ್ರಲ್ಲಿ ತಪ್ಪೇನಿದೆ? ಸುಳ್ಳು ಕೊಡೋದ್ರಲ್ಲಿ ಲಕ್ಷಾಂತರ ಸಾವಿರಾರು ಕೋಟಿ ಅಡ್ವರ್ಟೈಸ್ಗಳು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ಹಣದಲ್ಲಿ ಸುಳ್ಳು ಮತ್ತೆ ಮಾತಾಡ್ತೀವಿ. ಹಾಗಿದ್ದರೆ ಹಗರಣ ಮಾಡಿಲ್ಲ ಅಂತಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 14 ಸೈಟು ವಾಪಸ್ ಕೊಟ್ಟಿದ್ಯಾಕೆ ಅಂತ ಅಶೋಕ್ ಪ್ರಶ್ನೆ ಹಾಕಿದ್ರು. ಆಗ ಸಚಿವ ಚಲುವರಾಯಸ್ವಾಮಿ ಬಿಜೆಪಿ ಸರ್ಕಾರದ ಮುಡಾ ಹಗರಣ ತನಿಖೆ ಆಗಬೇಕು, ಅದಕ್ಕೆ ಸಿಎಂ ಸೈಟು ವಾಪಸ್ ಕೊಟ್ರು ಅಂತ ಕಾಲೆಳೆದ್ರು. ನಿಮ್ಮ ಬಿಜೆಪಿ ಗವರ್ಮೆಂಟ್ ನಲ್ಲಿ ಬಿಜೆಪಿ ಅಧ್ಯಕ್ಷ ಆಗಿದ್ದಾಗ ಮೂಡಾದಲ್ಲಿ ಎಷ್ಟು ಹಗರಣ ಮಾಡಿದ್ದೀರಾ ಅಂತ ತನಿಖೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ವಾಪಸ್ ಕೊಟ್ಟು ತನಿಖೆ ಮಾಡ್ತಾ ಇರೋದು. ಇನ್ನು ಸುನಿಲ್ ಕುಮಾರ್ ಮುಖ್ಯಮಂತ್ರಿ ಮುಡಾ ಕೇಸ್ ಬಗ್ಗೆ ಮಾತಾಡ್ತಿದ್ದಾಗ ಪ್ರಿಯಾಂಕ್ ಖರ್ಗೆ ಎಲ್ಲದಕ್ಕೂ ಎದ್ದು ನಿಲ್ತಿದ್ರು. ಆಗ ಜೋರು ಗಲಾಟೆಯೂ ನಡೆಯಿತು. ಎಲ್ಲಾ ಯೋಜನೆಗಳು ಒಂದೇ ಕೈಯಲ್ಲಿ ದುಡ್ಡಿದ್ರು ಅವರು ಕಾಮೆಂಟ್ ಮಾಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಕಾಮೆಂಟ್ ಮಾಡಕ್ ಸಮಸ್ಯೆ ಇಲ್ಲ. ಆ ಸಮಸ್ಯೆ ಅವರು ಮಾತಾಡಿದ್ಮೇಲೆ ಅವರು ಒಂದು ಕಾಮೆಂಟ್, ಅವರು ಒಂದು ಏಟ್ ಏನಾನು ಹೊಡೆದ್ರೆ ಅವ್ರು 10 ಏಟ್ ಹೊಡಿಲಿ ಬೇಕಾದ್ರೆ, ಅದಕ್ಕೇನು ಎಲ್ಲ ವ್ಯತ್ಯಾಸ ಅಲ್ಲಲ್ಲ ಅದ್ರಿಗೆ ಎದುರೇಟ್ ಕೊಡ್ಲಿ, ಆ ಶಕ್ತಿ ಐತೆ ಅವ್ರಿಗೆ. ಮಾತಾಡೋ ಡಿಸ್ಟರ್ಬ್ ಮಾಡೋದು ಅಲ್ಲ. ಕೊನೆಗೆ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಸರ್ಕಾರದ ಬೆನ್ನಿಗೆ ನಿಂತರು. ಆಡಳಿತ ಪಕ್ಷ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ವಿಪಕ್ಷಗಳು ತೆಗಳೋದು ಮಾಮೂಲಿ. ಎಲ್ಲರೂ ಕೂಲಾಗಿರಿ ಅಂದಿದ್ದು ಒಂದಷ್ಟು ಚರ್ಚೆಗೂ ಗ್ರಾಸವಾಯಿತು. ಪ್ರತಿಪಕ್ಷವರು ಮಾತಾಡುವಾಗ ಆಡಳಿತ ಪಕ್ಷದ ತಾವು ಮೈಂಡ್ ಸೆಟ್ ಮಾಡಿಕೊಳ್ಬೇಕು. ನೀವೇನೇ ಉತ್ತಮವಾದ ಕೆಲಸ ಮಾಡಿದ್ರು ಕೂಡ ನಿಮ್ಮನ್ನು ಮೆಚ್ಚಲಿಕ್ಕೆ ಅವರು ಬರುವುದಿಲ್ಲ, ಅದು ಹೋಗುವುದಿಲ್ಲ. ತೆಗೊಳ್ಳಿಕ್ಕೆ ಇವತ್ತು ಅಲ್ಲಿ ಬಂದು ಕೂತ್ಕೊಂಡಿರುವುದು ಅದಕ್ಕೆ. ಇನ್ನು ಸದನದಲ್ಲಿ ಜಾತಿಗಣತಿ ವರದಿಯನ್ನ ನಿಮ್ಮ ಸ್ಥಾನಕ್ಕೆ ಅಪಾಯ ಬಂದಾಗ ಮಾತ್ರ ಪ್ರಸ್ತಾಪಿಸ್ತೀರಾ, ಅಪಾಯ ಇಲ್ಲದಾಗ ವರದಿಯನ್ನ ಮೂಲೆಗೆ ಹಾಕ್ತೀರಾ ಅಂತ ಕಾಂತರಾಜ್ ವರದಿ ಜಾರಿ ಮಾಡಲು ಸವಾಲೆಸೆದ್ರು. ಇದರ ನಡುವೆ ಶಿವಲಿಂಗೇಗೌಡರ ಮಾತಿಗೆ ವಿಪಕ್ಷಗಳು ಅಡ್ಡಿ ಮಾಡಿದಾಗ ಶಿವಲಿಂಗೇಗೌಡರು ಸಿಟ್ಟಾಗೋದ್ರು. ಆಗ ಕಾಂಗ್ರೆಸ್ ಶಾಸಕರು ಶಿವಲಿಂಗೇಗೌಡರಿಗೆ ರಾಜಾಧಿರಾಜ, ರಾಜ ಮಾರ್ತಾಂಡ, ಮಹಾರಾಜರಿಗೆ ಬಹುಪರಾಕ್ ಅಂತ ಹೇಳಿ ಕಾಲೆಳೆದ ಪ್ರಸಂಗಾನೂ ನಡೆಯಿತು. ನಮಗೆ ಅನುದಾನಗಳು ಯಾಕೆ ಸಂತ ಮಾಡ್ಕೊಳ್ರಿ ಅಲ್ಲಿ ಗರ್ಜಿ ಸಂತ ಹಿಂಗ ಕಳ್ರಿ ಶಬ್ಬಾಸ್ ಗೌಡ್ರೆ ಶಬ್ಬಾಸ್ ರಾಜಾದಿ ರಾಜ ಮಾರ್ತಾಂಡ ಗಂಭೀರ ಶಿವಲಿಂಗೇಗೌಡರೇ. ವಿಧಾನಸಭೆಯಲ್ಲಿ ಹೀಗೆ ರಾಜ್ಯಪಾಲರ ಭಾಷಣ, ಮುಡಾ ಹಗರಣಗಳ ಬಗ್ಗೆ ಪ್ರಸ್ತಾಪವಾದರೆ ಮೇಲ್ಮನೆಯಲ್ಲಿ ಹಳೆಯ ಘಟನೆಯನ್ನ ಮತ್ತೆ ಕೆದಕಲಾಯಿತು. ಬೆಳಗಾವಿ ಅಧಿವೇಶನದ ವೇಳೆ ಎಂಎಲ್ಸಿ ಸಿಟಿ ರವಿಯನ್ನ ಬಂಧಿಸಿದ್ದ ವಿಷಯವನ್ನ ಇವತ್ತು ವಿಧಾನ ಪರಿಷತ್ನಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಸ್ತಾಪಿಸಿದ್ರು.
ಪೊಲೀಸರು ಸದನದ ಒಳಗೆ ಬಂದಿದ್ದು ಇದರಿಂದಾಗಿ ಸದಸ್ಯರ ಹಕ್ಕುಚ್ಯುತಿಯಾಗಿದ್ದು ಕ್ರಮ ಆಗಬೇಕು ಅಂದ್ರು. ಇದೇ ವಿಷಯ ಪರಿಷತ್ನಲ್ಲಿ ಗಲಾಟೆಗೂ ಕಾರಣವಾಯಿತು. ಹೀಗಾಗಿ ಪರಿಷತ್ ಕಲಾಪವನ್ನೇ ಅರ್ಧ ದಿನ ಮುಂದೂಡಿದ್ರು. ಮಧ್ಯಾಹ್ನದ ಮೇಲೂ ಅದೇ ಗಲಾಟೆ ಆದಾಗ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ಎಲ್ಲರಿಗೂ ಕಾನೂನು ಪಾಠ ಮಾಡಿ ಸುಮ್ಮನೆ ಕೂರಿಸಿದ್ರು. ಇದಾದ ಮೇಲೆ ರಾಜ್ಯಪಾಲರ ಭಾಷಣದ ಮೇಲೆ ಒಂದಷ್ಟು ಚರ್ಚೆಗಳು ವಾಗ್ವಾದಗಳು ನಡೆದವು. ಒಟ್ನಲ್ಲಿ ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಪಕ್ಷಗಳು ಗ್ಯಾರಂಟಿ ಮತ್ತು ಮುಡಾ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದರೆ ಇದಕ್ಕೆ ಸರ್ಕಾರದ ಕಡೆಯಿಂದ ಯಾವ ಸ್ವರೂಪದಲ್ಲಿ ಉತ್ತರ ಸಿಗುತ್ತದೆ ಎಂದು ನೋಡಬೇಕಿದೆ. ಕೃಷ್ಣ ಜಿವಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಹೀಗೆ ಸದನದಲ್ಲಿ ಕರಿಮಣಿ ಮಾಲೀಕನ ಪ್ರಶ್ನೆಗಳಿಂದ ಹಿಡಿದು ಅನೇಕ ವಿಚಾರಗಳ ಪ್ರಸ್ತಾಪ ಆಗಿದೆ. ಇವತ್ತು ನಾಳೆಯೂ ಕೂಡ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮುಂದುವರಿತು. ಹೀಗೆಲ್ಲ ಸರ್ಕಾರದ ಮೇಲೆ ಅಟ್ಯಾಕ್ ಮಾಡುತ್ತೆ, ಸರ್ಕಾರ ಅದಕ್ಕೆ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು.